ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಶನಿವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಪೂಜೆನೂ ಮುಗಿಸ್ಕೊಂಡೆ. ಇನ್ನು ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಟಿದ್ಲು. ಸೊ ಇನ್ನು ಟಿಫನಿಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಎಲ್ಲನೂ ಹೆಚ್ಚಿಟ್ಕೊಂಡು ಅನ್ನಕ್ಕೂ ಸಹ ಇಟ್ಕೊಂಡಿದ್ದೆ. ಅದಾದಮೇಲೆ ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಸೊ ಹಂಗಾಗಿ ಅದನ್ನು ಕಿವುಚ್ಕೊಳ್ಳೋಣ ಅಂತ ಹೇಳಿ ಕಿವುಚ್ಕೊಂಡು ರಸ ಎಲ್ಲನೂ ಸೋರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಬೆಲ್ಲ ಇರಲಿಲ್ಲ ಅಂತ ಹೇಳಿ ಸಕ್ಕರೆನ ಹಾಕ್ಕೊಂಡು ಹಾಗೆ ತುಂಬ ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು, ಬೇಗ ಎದ್ದಿದ್ನಲ್ವ. ಸೊ ಹಂಗಾಗಿ ಹಾಲು ಜೊತೆ ಒಂದು 2 ರಸ್ನ ತಿಂದ್ಕೊಂಡು ಅಲ್ಲೇ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ ಇವಾಗ ಪುಳಿಯೋಗರೆಗೆ. ಸೊ ಹುಣಸೆಹಣ್ಣು ಹುಳಿ ಎಲ್ಲನೂ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಪುಳಿಯೋಗರೆದು ಪ್ಯಾಕೆಟ್ದು ಪೌಡರ್ ಎಲ್ಲನೂ ಹಾಕ್ತೆ. ಕೆಲವೊಬ್ಬರು ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಮಾಡ್ಕೋತಾರೆ. ಅದು ಹೇಗೆ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಸಲ ಯಾರನ್ನಾರ ಕೇಳಿ ತಿಳ್ಕೊಂಡು ನಾನು ಒಂದು ಸಲ ಮನೇಲಿ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ ಅದು. ಈ ಪ್ಯಾಕೆಟ್ಗಿಂತ ಅದು ಯೂಸ್ ಮಾಡೋದೇ ಬೆಟರ್ ಅನಿಸುತ್ತೆ. ಸೊ ಇವಾಗ ನಾನು ಅನ್ನನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಪುಳಿಯೋಗರೆ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಒನ್ ಮೋರ್ ಅಂತ ಅನಿಸುತ್ತೆ. ಸೊ ಗೊಜ್ಜೆಲ್ಲ ಆದಮೇಲೆ ಅನ್ನನೆಲ್ಲನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅಂತ ಹೇಳಿ ಅನ್ನ ಗೊಜ್ಜು ಹಾಕಿ ಕಲಿಸ್ಕೊಂಡೆ ನೀಟಾಗಿ. ಸೊ ಪುಳಿಯೋಗರೆನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ತಿಂಡಿ ಆದಮೇಲೆ ಮಧ್ಯಾಹ್ನ ಅಡುಗೆ ಏನಪ್ಪ ಅಂತ ಯೋಚನೆ ಬರುತ್ತೆ. ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೊ ಹೀರೆಕಾಯಿ ಇತ್ತು, ಸ್ವಲ್ಪ ಆಲೂಗೆಡ್ಡೆ ಇತ್ತು, ಅದನ್ನೇ ಬಳಸಿ ಮತ್ತು ಇದು ಬೇಳೆ ಎಲ್ಲನೂ ಹಾಕಿ ಮತ್ತು ಟೊಮ್ಯಾಟೊ, ಈರುಳ್ಳಿ ಹಾಗೆ ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡು ಇದನ್ನೆಲ್ಲ ಬಳಸ್ಕೊಂಡು ಅದನ್ನೇ ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಮಾಡಿಕೊಂಡೆ. ಸಾಂಬಾರು ಅಷ್ಟೇ ಹುಳಿಯಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.